ಇವ್ರ ಅರ್ಧ ಕಲೆಕ್ಷನ್ನು, ನಮ್ಮ ರಾಜಕಾರಣಿಗಳು ಅರ್ಧ ಕಲೆಕ್ಷನ್ ಮಾಡ್ಕೊಂಡು ಎಲ್ಲ ಇಲ್ಲಿ ಹೆಂಗಾಗಿದೆ ದೌರ್ಜನ್ಯ. ಇಷ್ಟು ದಿನ ನಾವು ಟ್ರಾವೆಲ್ ಮಾಡ್ತಿದ್ವಿ, ಅವರು ಕೋರ್ಟ್ ಆರ್ಡರ್ ತೊಗೊಂಬನ್ನಿ ಅಂತ ಹೇಳ್ತಿದ್ರು. ಇವತ್ತು ನಾನು ಕೋರ್ಟ್ ಆರ್ಡರ್ನ ಜೆರಾಕ್ಸ್ ತೊಗೊಂಬಂದಿದ್ದೀನಿ. ಇಲ್ಲಿ ಇದು ಕರ್ನಾಟಕದ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಬರ್ತಿದ್ದಾರೆ ಇಲ್ಲೇ ಕೋರ್ಟ್ ಆರ್ಡ್ರಲ್ಲಿ. ಅವರು ನಮಗೆ ಪ್ರತಿ ತಿಂಗಳು 300 ಕೋಟಿ ಇವರು ಜನರಿಂದ ವಸೂಲಿ ಮಾಡ್ತಾರೆ. ಆ ದುಡ್ಡು ಯಾರ್ದು ದುಡ್ಡು? ಅದು 5 ಟೌನ್ಶಿಪ್ಪು ಮತ್ತು 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಮಾಡಬೇಕು, ಸರ್ವಿಸ್ ರೋಡ್ ಮಾಡಬೇಕು ಅಂತ ಹೇಳಿದ್ರು. ಮಾಡಿಲ್ಲ. ತಿಂಗಳಿಗೆ 300 ಕೋಟಿ ಮಾಡ್ತಿದ್ದಾರೆ ಅಂತಂದರೆ 23 ವರ್ಷದಿಂದ ಎಷ್ಟು ಕೋಟಿ ಆಗಿದೆ ನೀವು ಯೋಚನೆ ಮಾಡಿ. ಇವ್ರು ಸರಿಯಾಗಿದ್ದರೆ ನಾವು ಸರಿಯಾಗಿ ಇರ್ತಿದ್ವಿ. ಇವ್ರು ಸರಿಯಾಗಿ ಟೌನ್ಶಿಪ್ ಮಾಡೋದು, ಎಕ್ಸ್ಪ್ರೆಸ್ ಹೈವೇ ಮಾಡೋದೆಲ್ಲ ಮಾಡಿದರೆ ನಾವು ಕಟ್ತಿದ್ವಿ ದುಡ್ಡನ್ನ. ಇವರೇ ಮಾಡಿಲ್ದೇ ಅದು ನಾವು ಯಾಕೆ ದುಡ್ಡು ಕೊಡ್ಬೇಕು? ನಾವು ಇವ್ರಿಗೆ ಯಾವುದೇ ಕಾರಣಕ್ಕೂ ಇವ್ರಿಗೆ ನಾನು 1 ರೂಪಾಯಿ ಸಹ ನಾನು ದುಡ್ಡು ಕೊಡೋದಿಲ್ಲ. ನಾನು ಇವ್ರಿಗೆ ಬಿಡಲೇಬೇಕು. ಏನಂತ ಇದೆ ಟೋಲ್ ಪೇಮೆಂಟ್ ನಿಮ್ಗೆ ಕಲೆಕ್ಷನ್ ನಿಮ್ಗಿದ್ಯಾ? ಕಲೆಕ್ಷನ್ ಮಾಡಿ ಅಂತ ಬರ್ತಿದ್ದಾರಾ? ನಿಮ್ಗಿದ್ಯಾ? ಕಲೆಕ್ಷನ್ ಮಾಡಿ ಅಂತ ತೋರಿಸಿದಾರಾ? ಇಷ್ಟವರೆಗೂ ತಿನ್ಕೊಂಡ್ಬಿಟ್ಟಿದ್ದೀರಾ ನಮ್ಮ ದುಡ್ಡೆಲ್ಲ, ನಮ್ಮ ರಕ್ತ ಏರ್ಬಿಟ್ಟಿದ್ದೀರಾ. ನನ್ನ ಪ್ರಶ್ನೆಗೆ ಉತ್ತರ ಇಷ್ಟೇ ಸರ್. 23 ವರ್ಷ ನಮ್ಮ ದುಡ್ಡು ತಿಂದ್ಬಿಟ್ಟಿದ್ದೀರಾ, ನಮ್ಮ ಜಮೀನು ತಿಂದ್ಬಿಟ್ಟಿದ್ದೀರಾ. ಇದ್ರಲ್ಲಿ ಇರೋದು ಯಾವ್ದಾರ ಒಂದು ಕೆಲಸ ಮಾಡಿದ್ರೆ ತೋರಿಸಿ. ನಮ್ಮ ರಕ್ತನ ಹೆಂಗೆ ಕುಡಿತಾ ಇದ್ದೀರಾ ಅಂದರೆ, ಇಲ್ಲಿಂದ 10 ಸಲ ಟೋಲ್ ಪಾಸ್ ಮಾಡ್ತೀನಿ. ನನ್ನ ಮನೆ ಇರೋದಿಲ್ಲ ಇದೆ ಕೊಡಗೇಹಳ್ಳಿಲಿ. ಹೌದು, ಎಷ್ಟು ಸಲ ಟೋಲ್ ಕೊಡ್ತೀನಿ ನಾನು. ಹೌದು, ನೀವೆಲ್ಲ ಪಾಲನೆ ಮಾಡಿದ್ದೀರಾ? ನೀವು ಪಾಲನೆ ಮಾಡಿದ್ದೀರಾ? ಒಂದ್ ನಿಮಿಷ ಸರ್, ನನ್ನ ಪ್ರಶ್ನೆ ಬಿಟ್ರ ನಿಮ್ಮದಕ್ಕೆ ಕೊಟ್ಟಿದಾರ ಅಂತ ಕೇಳ್ತಾ ಇದ್ದೀರಾ. ನಮ್ಮದು ಕೇಳ್ತೀವಿ, ನಮ್ಗೆ ಊಟ ಕೊಡಿ. ಆದ್ರೆ ಇವ್ರಿಗೊಂದು ಕಾನೂನು, ಬಡವ್ರಿಗೊಂದು ಕಾನೂನಾ? ದೇಶದಲ್ಲಿ ಬಲಗಾರರಿಗೊಂದು ಕಾನೂನು, ಬಡವ್ರಿಗೊಂದು ಕಾನೂನಾ? ಸರ್, ಇಲ್ಲೊಂದು ಬ್ರಿಡ್ಜ್ ಮಾಡಿದ್ದಾರೆ. ಈ ಕೊಡಗೇಹಳ್ಳಿಯಿಂದ ಮುಂದಕ್ಕೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜಲ್ಲಿ ಒಂದು ಗಾಡಿ ಪಾಸ್ ಆಗಲ್ಲ. ಸುಮಾರು ಸ್ಕೂಲ್ ಇದ್ದಾವೆ. ಎಷ್ಟು ಜನ ಬ್ಲಾಕ್ ಆಗುತ್ತೆ ಗೊತ್ತಾ ರೋಡು? ಇವರು ಯಾವ ಒಂದು ಕೆಲಸನೂ ಕರೆಕ್ಟಾಗಿ ಮಾಡಿಲ್ಲ. ದುಡ್ಡು ಬರೋ ರೋಡ್ ಮಾತ್ರ ಚೆನ್ನಾಗಿ ಮಾಡಿಬಿಟ್ಟವ್ರೆ, ದುಡ್ಡು ಇಸ್ಕೊತಾರೆ. ಇವಾಗ ಹೆಂಗಾಗಿದೆ ಗೊತ್ತಾ ಸರ್ ನಮ್ಮ ದೇಶದ ಪರಿಸ್ಥಿತಿ? ಇಲ್ಲಿ ಬಲ್ಲವನಿಗೆ ಒಂದು ಸರ್ಕಾರ, ಇಲ್ಲಿ ದುಡ್ಡಿಲ್ದವನಿಗೆ ಯಾರು ಕೇಳಲ್ಲ. ಈಗಾಗಲೇ ಗೊಲ್ಲಾಟಿ ಟೋಲ್ ಬಳಿ ಸಾಕಷ್ಟು ವಾಹನ ಸವಾರರು ವಾಗ್ವಾದ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಟೋಲ್ ಪ್ಲಾಜಾದವ್ರು ಕೇಳಿದ್ದು ನಿಯಮ ಇದ್ರೆ ನಮಗೆ ತೋರಿಸಿ, ಅದಾದ್ಮೇಲೆ ಫ್ರೀಯಾಗಿ ಓಡಾಡಿ ಅಂತ. ಸೊ ಒಂದಿಷ್ಟು ಜನರು ಇಲ್ಲೇ ಇದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಡೈಲಿ ಇದೇ ರೂಟಲ್ಲಿ ಓಡಾಡೋರು. ಸರ್, ತಮ್ಮ ಕೈಯಲ್ಲಿ ಒಂದು ಆರ್ಡರ್ ಕಾಪಿ ಇದೆ. ಪ್ರಮುಖವಾಗಿ ಅದರಲ್ಲಿ ಏನು ಹೈಲೈಟ್ಸ್ ಇದೆ? ನೀವು ಏನು ಕ್ವಶನ್ ಕೇಳಲಿಕ್ಕೆ ತಂದಿದ್ದೀರಾ? ಮಾಡಬೇಕು ಅಂತ 5 ಟೌನ್ಶಿಪ್ ಮಾಡ್ಬೇಕಂತ ಹೇಳಿದ್ದಾರೆ. 5 ಟೌನ್ಶಿಪ್ ಮಾಡಿಲ್ಲ. 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಮಾಡಬೇಕು ಅಂತ ಹೇಳಿದ್ದಾರೆ, ಅದನ್ನು ಮಾಡಿಲ್ಲ. ಪೆರಿಫೆರಲ್ ರೋಡ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾಡಿಲ್ಲ. ಮತ್ತೆ ಇಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಕೊಡಗೇಹಳ್ಳಿಲಿ 5 ಎಕರೆ ಜಮೀನ ತಗೊಂಡಿದ್ದಾರೆ. ಅದಕ್ಕೆ ಇವತ್ತಿನವರೆಗೂ ಕಾಂಪನ್ಸೇಷನ್ ಅವ್ರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ದುಡ್ಡು ಅವ್ರಿಗೆ? ಇವತ್ತಿನವರೆಗೂ ಕೋರ್ಟಲ್ಲಿ ಕೇಸ್ ನಡೀತಿದೆ ಅವ್ರದ್ದು, ಅದನ್ನು ಕೊಟ್ಟಿಲ್ಲ. ನಾವು ಇವ್ರಿಗೆ ದುಡ್ಡು ಯಾಕೆ ಕೊಡ್ಬೇಕು? ನಾವು ಇವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕು? ನಾವು ಕೊಡೋದಿಲ್ಲ ದುಡ್ಡು ಅವ್ರಿಗೆ. ಅವ್ರು ನಮ್ಗೆ ಇವತ್ತು ಬಿಡಲೇಬೇಕು. ಅವ್ರು ಇವತ್ತು ನಮ್ಗೆ ಇವತ್ತು ಅಷ್ಟೇ ಮ್ಯಾಮ್. ನೀವು ರೂಲ್ಸ್ ಕೇಳಿದ್ರೆ ಅದು ಅಪ್ಲೈ ಆಗಲ್ಲ, ಅವ್ರು ರೂಲ್ ಫಾಲೋ ಮಾಡುವಂತ ಹೇಳ್ತಾ ಇದ್ದಾರೆ. ಅವರಿಗೆ ಗೌರ್ಮೆಂಟ್ ಇಂದ ಇಲ್ಲಿ ಟೋಲ್ ಕಟ್ಟಿಸ್ಕೊಬೇಕು ಅನ್ನೋದು ಕಾಪಿ ಇದೆ, ತೋರಿಸ್ಲಿ ನಮಗೆ. ನಾವು ದುಡ್ಡು ಕಟ್ಟು ಹೋಗ್ತೀವಿ. ನಾವು ತೋರಿಸಿದ್ರೆ ಅವ್ರು ಬಿಡೋದಿಲ್ಲ. ಅವ್ರು ಹೆಂಗೆ ನಮಗೆ ತೋರಿಸ್ತಿಲ್ಲ? ಅವ್ರು ನಮ್ಗೆ ತೋರಿಸ್ತೀವಿ, ದುಡ್ಡು ಕಟ್ಟು ಹೋಗ್ತೀವಿ ನಾವು. ಅವ್ರು ನಮ್ಗೆ ತೋರಿಸ್ಬಿಡ್ಲಿ ಸಾಕು, ನಮ್ಗೆ ನಾವು ಹೋಗ್ತೀವಿ, ನಾವು ಕಟ್ಟಿ. ಸಾಕಷ್ಟು ದಿನದಿಂದ ಚರ್ಚೆ ಆಗ್ತಾ ಇದೆ ಮ್ಯಾಮ್. ಸಾಕಷ್ಟು ದಿನದಿಂದ ಅಂದ್ರೆ ಕಳೆದೊಂದಿಷ್ಟು ದಿನ ಚರ್ಚೆ ಆಗ್ತಿದೆ. ವಾಹನ ಸವಾರರಿಗೂ ಮತ್ತೆ ಟೋಲ್ ಪ್ಲಾಜಾದವರೆಗೂ ಗಲಾಟೆ ಕೂಡ ಆಗ್ತಿದೆ. ಕುಮಾರಸ್ವಾಮಿ ಕೂಡ ಅವರು ಸ್ಟೇಟ್ಮೆಂಟ್ ಹೇಳಿದ್ರು. ಹೌದು, ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ಕಟ್ಟಬಾರ್ದು ಅಂತ. ನಾವು ಇವ್ರಿಗೆ ಕ್ವಶನ್ ಮಾಡಿದ್ರೆ ಅವ್ರು ಬಿಡೋದು. ನಾವು ಕ್ವಶನ್ ಮಾಡಿಲ್ಲ ಅಂದ್ರೆ ಇಷ್ಟು ವರ್ಷದಿಂದ ಏನು ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನೇ ಮುಂದೆ ಮಾಡ್ಕೊಂತ ಹೋಗ್ತಾರೆ. ನಾವು ಅವ್ರಿಗೆ ಕ್ವಶನ್ ಮಾಡ್ಬೇಕು ಸ್ಟ್ರಾಂಗ್ ಆಗಿ, ಯಾಕೆ ನಮಗೆ ನೀವು ಬಿಡೋದಿಲ್ಲ ಅಂತ. ಅವಾಗ ಅವ್ರು ಬಿಡ್ತಾರೆ ನಮಗೆ ಮ್ಯಾಮ್. ಈಗ ಹೋರಾಟ ಅಂತ ಒಂದಿಷ್ಟು ಜನ ಬಂದ್ರೆ ಆರಂಭದಲ್ಲೇ ಹತ್ತಿಕ್ಕುವಂತಹ ಪ್ರಯತ್ನಗಳು ಏನಾದರೂ ಆಗ್ತಿದಾವ? ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಮ್ಯಾಮ್, ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಹೌದು ಮ್ಯಾಮ್, ಇಷ್ಟು ದಿನ ನಾವು ಟ್ರಾವೆಲ್ ಮಾಡ್ತಿದ್ವಿ. ಅವರು ಕೋರ್ಟ್ ಆರ್ಡರ್ ತೊಗೊಂಬನ್ನಿ ಅಂತ ಹೇಳ್ತಿದ್ರು. ಇವತ್ತು ನಾನು ಕೋರ್ಟ್ ಆರ್ಡರ್ನ ಜೆರಾಕ್ಸ್ ತೊಗೊಂಬಂದಿದ್ದೀನಿ. ಇಲ್ಲಿ ಇವರು ನೀಟಾಗಿ ಸ್ಪೆಸಿಫೈ ಮಾಡಿದ್ದಾರೆ. ಇಲ್ಲಿ ಇದು ಕರ್ನಾಟಕದ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಬರ್ತಿದ್ದಾರೆ ಇಲ್ಲೇ ಕೋರ್ಟ್ ಆರ್ಡ್ರಲ್ಲಿ. ಅವರು ನಮಗೆ ಪ್ರತಿ ತಿಂಗಳು 300 ಕೋಟಿ ಇವರು ಜನರಿಂದ ವಸೂಲಿ ಮಾಡ್ತಾರೆ. ಆ ದುಡ್ಡು ಯಾರ್ದು ದುಡ್ಡು? ಅದು ಆಮೇಲೆ ಇವ್ರಿಗೆ ನಾವು 5 ಟೌನ್ಶಿಪ್ಪು ಮತ್ತು 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಮಾಡಬೇಕು, ಸರ್ವಿಸ್ ರೋಡ್ ಮಾಡಬೇಕು ಅಂತ ಹೇಳಿದ್ರು. ಮಾಡಿಲ್ಲ. ಮಾಡಿದ ಮೇಲೆ ಇವ್ರು ಸರ್ವಿಸ್ ಕಲೆಕ್ಟ್ ಮಾಡಬೇಕು ಅಂತ ಹೇಳಿರೋದು ನಮ್ಮ ಹತ್ರ ಟೋಲ್ ಚಾರ್ಜಸ್ನ. ಇವರು ಏನೂ ಮಾಡ್ದಂಗೆ ಇಷ್ಟು ದಿನ ಟೋಲ್ ಚಾರ್ಜಸ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ತಿಂಗಳಿಗೆ 300 ಕೋಟಿ ಮಾಡ್ತಿದ್ದಾರೆ ಅಂತಂದರೆ 23 ವರ್ಷದಿಂದ ಎಷ್ಟು ಕೋಟಿ ಆಗಿದೆ ನೀವು ಯೋಚನೆ ಮಾಡಿ. ಏನು ಬೆಳಗ್ಗೆ ನಮ್ಮ ಹತ್ರ ಎಲ್ಲ ಅಗಲು ದರೋಡೆ ಮಾಡ್ತಿದ್ದಾರೆ ನಮ್ಮ ಹತ್ರ ಇವರು. ನಮ್ಮ ದುಡ್ಡೆಲ್ಲಿಂದ ಅವರು ಬರುತ್ತಾ? ಇವ್ರು ನಾವು ಕ್ವಶನ್ ಮಾಡಿದ್ರೆ ಏನು ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಿಲ್ಲ ಇವರು. ನಾವೇನು ಕೇಳ್ತೀವಿ ಅಂದರೆ ಗೌರ್ಮೆಂಟಿಗೆ ಆದಷ್ಟು ಬೇಗ ಇದೇನಿದೆ ನೀವು ಜನಗೆ ನೀವು ಹೆಲ್ಪ್ ಮಾಡಿಕೊಡ್ಬೇಕು, ಇದನ್ನು ಸರಿ ಮಾಡಿಕೊಡ್ಬೇಕು ಅಷ್ಟೇ. ತುಂಬ ಆಗ್ತಿದೆ ಮ್ಯಾಮ್. ಇಲ್ಲೂ ಅಷ್ಟೇ. ಇವ್ರು ಯಾರು ನಮಗೆ ಬಿಡ್ತಾ ಇಲ್ಲ. ನಾವು ಆರ್ಡರ್ ಕಾಪಿ ತಂದು ತೋರಿಸಿದ್ರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಹೆಂಗೆ ನಾವು ಇಲ್ಲಿಗಲ್ ಅಲ್ಲ, ನಾವೇ ಸರಿ ಅಂತ ಅಂತಿದ್ದಾರೆ. ಅವ್ರು ಸರಿ ತೋರಿಸ್ಲಿ. ಕೋರ್ಟ್ ಆರ್ಡರ್ ಇದೆಯಲ್ಲ, ಇದು ಕರ್ನಾಟಕ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ಹಾಕಿದ್ದಾರೆ. ಅದು ಹೆಂಗೆ ಆಗ್ತಾರೆ? ಅದನ್ನು ಬರ್ದಿರ್ತಾನೆ ಕರ್ನಾಟಕ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ. ಇವ್ರು ನಮ್ಮ ಹತ್ರನೇ ಮೋಸ ಮಾಡ್ತಾರೆ. ನಾವು ಯಾಕೆ ಅವ್ರಿಗೆ ಮತ್ತೆ ನಾವು ಅವ್ರಿಗೆ ಕೊಡ್ಬೇಕು? ನಾವು ಅವ್ರಿಗೆ ದುಡ್ಡನ್ನ
ಇವ್ರು ಸರಿಯಾಗಿದ್ದರೆ ನಾವು ಸರಿಯಾಗಿ ಇರ್ತಿದ್ವಿ. ಇವ್ರು ಸರಿಯಾಗಿ ಟೌನ್ಶಿಪ್ ಮಾಡೋದು, ಎಕ್ಸ್ಪ್ರೆಸ್ ಹೈವೇ ಮಾಡೋದೆಲ್ಲ ಮಾಡಿದರೆ ನಾವು ಕಟ್ತಿದ್ವಿ ದುಡ್ಡನ್ನ. ಇವರೇ ಮಾಡಿಲ್ದೇ ಇರೋದು, ನಾವು ಯಾಕೆ ಇವ್ರಿಗೆ ದುಡ್ಡು ಕೊಡ್ಬೇಕು ನಾವು ಇವ್ರಿಗೆ? ಅಷ್ಟೇ ನಂದು. ಈಗ ಹಾರ್ಡ್ ಕಾಪಿ ತಂದಿದ್ದೀರಾ? ತಂದಿದ್ದೀನಿ, ಗೊತ್ತಿಲ್ಲ, ನೋಡ್ತೀನಿ ಈಗ. ಇವರು ಬಿಟ್ಟರೆ ನಾನು ಹೋಗೋದು. ಯಾವುದೇ ಕಾರಣಕ್ಕೂ ಇವ್ರಿಗೆ ನಾನು 1 ರೂಪಾಯಿ ಸಹ ನಾನು ದುಡ್ಡು ಕೊಡೋದಿಲ್ಲ ನಾನು ಇವ್ರಿಗೆ. ಬಿಡಲೇಬೇಕು. ಹಾಗೆ ಈ ಭಾಗದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಜೊತೆಗೆ ವಾಹನ ಸವಾರರು ಮತ್ತೆ ಟೋಲ್ ಪ್ಲಾಜಾದವ್ರಿಗೆ ಮಧ್ಯೆ ಕೂಡ ಗಲಾಟೆ ಆಗ್ತಾ ಇದೆ. ಪ್ರಮುಖವಾಗಿ ನೀವು ಆರ್ಡರ್ ಕಾಪಿ ತಗೊಂಡ್ಬನ್ನಿ, ಓಡಾಡಿ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಅದಾದ ಬಳಿಕ ಸಾರ್ವಜನಿಕರು ಆರ್ಡರ್ ಕಾಪಿ ತೆಗೆದುಕೊಂಡು ಬಂದಾಗ ಕೂಡ ಪ್ರಶ್ನೆಯನ್ನು ಮಾಡಿರುವಂತದ್ದು ಟೋಲ್ ಪ್ಲಾಜಾದವರೇ ಇದ್ದಾರೆ. ಮಾತಾಡ್ತಾ ಹೋಗೋಣ ಸರ್. ನಿಮ್ದಾದ್ರೆ ರೂಲ್ಸ್, ಬೇರೆಯವ್ರಿಗೆ ರೂಲ್ಸ್ ಇಲ್ವಾ ಸರ್? ಟೋಲ್ ಕಟ್ಟಬೇಕು, ಯಾವುದೇ ರೀತಿಯ ಉತ್ತರ ಕೊಡದೆ ಪಲಾಯನ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಬೇರೆಯವ್ರಿಗೆ ರೂಲ್ಸ್ ಕೇಳಿದ್ರಿ, ಆ ರೂಲ್ ನಿಮ್ಗೆ ಅಪ್ಲೈ ಆಗಲ್ಲ ಇಲ್ವಾ? ಫ್ರೇಮ್ವರ್ಕ್ ಅಗ್ರಿಮೆಂಟ್ ಇದೆ ಅಂತಲೇ ಇದೆ. ಎಲ್ಲಿ ತೋರಿಸಿ. ನನ್ನ ಹತ್ರ ಈಗಿಲ್ಲ, ಇಲ್ಲಿಲ್ಲ. ಪಬ್ಲಿಕ್ಸೇ ಆರ್ಡರ್ ಕಾಪಿ, ಕೋರ್ಟ್ ಆರ್ಡರ್ ಕಾಪಿ ಇಟ್ಕೊಂಡು ಓಡಾಡ್ತಿದ್ದಾರೆ. ನಿಮ್ಮ ಹತ್ರ ರೂಲ್ಸ್ ಇಲ್ಲ ಅಂದ್ರೆ ಹೆಂಗೆ ಸರ್? ಆರ್ಡರ್ ಕಾಪಿನೇ ಇಲ್ಲ ಅವರಿಗೆ ಸರ್ ಹೇಳಿ, ಈ ತರ ಬಂದಾಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿತ್ ಕೋರ್ಟ್ ಆರ್ಡರ್ ತಗೊಂಡ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಆರ್ಡರ್ ಕಾಪಿನ ತೋರಿಸಿ ದಯವಿಟ್ಟು. ನನ್ನ ಹತ್ರ ಈಗಿಲ್ಲ ರೀ, ನನ್ನ ಹತ್ರ ಈಗಿಲ್ಲ. ಮತ್ತೆ ಹೆಂಗೆ ರೂಲ್ಸ್ ಹೇಳ್ತೀರಾ ಸರ್ ನೀವು ಫಾಲೋ ಮಾಡೋಕೆ? ಇಲ್ಲ, ಜನ ಬಂದು ಪ್ರಶ್ನೆ ಹೇಳ್ತಾ ಇದ್ನಲ್ವಾ, ನನ್ನ ಹತ್ರ ಇಲ್ಲ, ಈಗೆಲ್ಲ ನನ್ನ ಹತ್ರ ಇಲ್ಲ. ತೋರಿಸಿ ಸರ್ ದಯವಿಟ್ಟು. ಸರ್ ಪಬ್ಲಿಕ್ಸ್ ಆರ್ಡರ್ ಕಾಪಿ ಇಟ್ಕೊಂಡು ಓಡಾಡ್ತಿದ್ದಾರೆ. ತೋರಿಸಿ ಸರ್, ಕಟ್ತಾರೆ. ಕಟ್ಟೋಗ್ತೀವಿ ಸರ್, ಯಾರು 23 ವರ್ಷನೇ ರಮೇಶ್ ಆಲ್ರೆಡಿ. ಸರಿನಾ? ನೀವು ಹೇಳಿದ್ದು ಯಾವುದೇ ಯಾರು ಕೆಲಸ ಮಾಡಬೇಕು ಅಂತ ಇದೆ, ಯಾವ ಕೆಲಸ ಮಾಡಿದ್ದೀರಾ? ಯಾವ ಪೆರಿಫಿಲ್ ರೋಡ್ ಕೊಟ್ಟಿದ್ದೀರಾ? ಯಾವ ಈ ಪಕ್ಕದಲ್ಲಿ ಇಂಡಸ್ಟ್ರಿಯಲ್ ಮಾಡಿದ್ದೀರಾ? ಹೌದು ಹೌದು. ಏನಂತ ಮಾಡಿದೆ ಸರ್ ಅಲ್ಲಿ? ಏನಂತ ಇದೆ? ಟೋಲ್ ಪೇಮೆಂಟ್ ನಿಮ್ಗೆ ಕಲೆಕ್ಷನ್, ನಿಮ್ಗಿದ್ಯಾ ಕಲೆಕ್ಷನ್ ಮಾಡಿ ಅಂತ ಬರ್ತಿದ್ದಾರಾ? ನಿಮ್ಗಿದ್ಯಾ ಕಲೆಕ್ಷನ್ ಮಾಡಿ ಅಂತ ತೋರಿಸಿದಾರಾ? ಇಷ್ಟವರೆಗೂ ತಿನ್ಕೊಂಡ್ಬಿಟ್ಟಿದ್ದೀರಾ ನಮ್ ದುಡ್ಡೆಲ್ಲ, ನಮ್ ರಕ್ತ ಏರ್ಬಿಟ್ಟಿದ್ದೀರಾ. ಗೌರ್ಮೆಂಟ್ ಆರ್ಡರ್ ಇದ್ರೆ ತೋರಿಸಿ ನಾವು ಕೊಟ್ಟೋಯ್ತೀವಿ. ಇಷ್ಟು ವರ್ಷ ಬಿಟ್ಟಿದ್ವಿ, 23 ವರ್ಷ. ನನ್ನ ಮನೆ ಇಲ್ಲೇ ಪಕ್ಕದಲ್ಲಿ 1.25 ಕಿಲೋಮೀಟರ್. 23 ವರ್ಷ ಹಿಂಗ್ ಹೋಗ್ಬೇಕಾದ್ರೆ ಹಿಂಗ್ ಬಂದ್ ಕೊಟ್ಟಿದ್ದೀನಿ ರಮೇಶ್ ಅಂತ. ನನ್ನ ಪ್ರಶ್ನೆಗೆ ಉತ್ತರ ಇಷ್ಟೇ ಸರ್. 23 ವರ್ಷ ನಮ್ ದುಡ್ಡು ತಿಂದ್ಬಿಟ್ಟಿದ್ದೀರಾ, ನಮ್ ಜಮೀನು ತಿಂದ್ಬಿಟ್ಟಿದ್ದೀರಾ. ಇದ್ರಲ್ಲಿ ಇರೋದು ಯಾವ್ದಾರ ಒಂದ್ ಕೆಲಸ ಮಾಡಿದ್ರೆ ತೋರಿಸಿ. ನಮ್ ರಕ್ತನ ಹೆಂಗ್ ಕುಡಿತಾ ಇದ್ದೀರಾ ಅಂದ್ರೆ ಇವಾಗ ನಮ್ ಚೆನ್ನಾಗಿ ಕುಡಿದ್ಬಿಟ್ಟಿದ್ದೀರಾ ಆಲ್ರೆಡಿ. ಹೇಳಿ ಸರ್. ಸರ್ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ ನಾವು. ಇಲ್ಲಿಂದ ನೈಟ್ 1 ನಿಮಿಷ, ನಾನು ಬಿಲ್ಡರು. ಇಲ್ಲಿಂದ 10 ಸಲ ಟೋಲ್ ಪಾಸ್ ಮಾಡ್ತೀನಿ. ನನ್ನ ಮನೆ ಇರೋದಿಲ್ಲ, ಇದೆ ಕೊಡಗೇಹಳ್ಳಿಲಿ. ಹೌದು, ಎಷ್ಟು ಸಲ ಟೋಲ್ ಕೊಡ್ತೀನಿ ನಾನು. ಹೌದು, ನೀವೆಲ್ಲ ಪಾಲನೆ ಮಾಡಿದ್ದೀರಾ? ನೀವು ಪಾಲನೆ ಮಾಡಿದ್ದೀರಾ? ಅದು ಬಿಟ್ಬಿಡಿ, ನೀವು ಪಾಲನೆ ಮಾಡಿದ್ದೀರಾ? ನೀವು ಪಾಲನೆ ಮಾಡ್ರಿ, ಕೊಡ್ತೀವಿ ನಾವು. ನೀವು ಪಾಲನೆ ಮಾಡಿ ಕೊಡ್ತೀವಿ. ಅದ್ರ ಜೊತೆಗೆ ಒಂದ್ ನಿಮಿಷ. ಅವ್ರು ಕೇಳ್ತಿರೋದು ಆಸ್ ಸಿಂಪಲ್ ಆಸ್ ದಟ್. ಗೌರ್ಮೆಂಟ್ ಇಂದ ಈ ಟೋಲ್ ನ ಕಲೆಕ್ಷನ್ ಮಾಡೋದಕ್ಕೆ ಫ್ರೇಮ್ ಅಗ್ರಿಮೆಂಟ್ ಸರ್ ನೋಟಿಸ್ ಹಾಕಿದ್ರಲ್ಲ ಸರ್, ಕೋರ್ಟ್ ಎಲ್ಲೂ ಹೇಳಿಲ್ಲ ಕಟ್ಟಬಾರ್ದು ಅಂತ ಹೇಳಿಲ್ಲ, ನೋಟಿಸ್ ಹಾಕಿದ್ರಲ್ಲ. ಹಂಗೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಪ್ರಕಾರ ಈ ಟೋಲ್ ನ ಕಟ್ಟಿಸ್ಕೋಬೇಕು ಅಂತ ಗೌರ್ಮೆಂಟ್ ನಿಮ್ಗೆ ಪರ್ಮಿಷನ್ ಕೊಟ್ಟಿರೋ ನೋಟಿಸ್ ಹಾಕಿ ನಾವು ಕಟ್ಟೋಯ್ತೀವಿ. ಅದನ್ನೇ ನೀವು ಕೋರ್ಟಲ್ಲಿ ಕೇಳಬೇಕು. ಒಂದ್ ನಿಮಿಷ ಸರ್, ನನ್ನ ಪ್ರಶ್ನೆ ಬಿಟ್ರ ನಿಮ್ಮದಕ್ಕೆ ಕೊಟ್ಟಿದಾರ ಅಂತ ಕೇಳ್ತಾ ಇದ್ದೀರಾ. ನಮ್ಮದು ಕೇಳ್ತೀವಿ, ನಮ್ಗೆ ಊಟ ಕೊಡಿ. ನಿಮ್ಮ ನೋಡಿ ಸರ್, ಹೆಂಗಾಗಿದೆ ನಮ್ಮ ದೇಶ ಅಂದ್ರೆ ಇನ್ನು ಯಾರು ಪ್ರಭಾವಿತಾರೋ ಬನ್ನಿ. ಇಲ್ಲ ನ್ಯಾಯನೇ ಇಲ್ಲ, ನ್ಯಾಯ ಎಲ್ಲೂ ಸಿಗುದಿಲ್ಲ ಸರ್. ಅಲ್ಲ, ನಮ್ಮನ್ನ ಅರೆಸ್ಟ್ ಮಾಡ್ಕೊಳ್ಳಿ, ಏನ್ ಬೇಜಾರಿಲ್ಲ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಆದ್ರೆ ಇವ್ರಿಗೊಂದು ಕಾನೂನು, ಬಡವ್ರಿಗೊಂದು ಕಾನೂನಾ? ದೇಶದಲ್ಲಿ ಬಲಗಾರರಿಗೊಂದು ಕಾನೂನು, ಬಡವ್ರಿಗೊಂದು ಕಾನೂನಾ? ಸರ್ ಈಗ ಫ್ರೇಮ್ ಅಗ್ರಿಮೆಂಟ್ ಅಲ್ಲಿ 5 ಟೌನ್ಶಿಪ್ಗಳು 111 ಕಿಲೋಮೀಟರ್ ರಸ್ತೆ. ಸರ್ ಎಲ್ಲಾರ ಒಂದು ಮಾಡಿದ್ರೆ ತೋರಿಸ್ಲಿ ಸರ್. ಸರ್ ಇಲ್ಲೊಂದು ಬ್ರಿಡ್ಜ್ ಮಾಡಿದ್ದಾರೆ ನೋಡಿ ಸರ್. ಸರ್ ಒಂದ್ ನಿಮಿಷ ಸರ್, ಇಲ್ಲೊಂದು ಬ್ರಿಡ್ಜ್ ಮಾಡಿದ್ದಾರೆ. ಈ ಕೊಡಗೇಹಳ್ಳಿಯಿಂದ ಮುಂದಕ್ಕೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜಲ್ಲಿ ಒಂದು ಗಾಡಿ ಪಾಸ್ ಆಗಲ್ಲ. ಸುಮಾರು ಸ್ಕೂಲ್ ಇದ್ದಾವೆ. ಎಷ್ಟು ಜನ ಬ್ಲಾಕ್ ಆಗುತ್ತೆ ಗೊತ್ತಾ ರೋಡು? ಇವರು ಯಾವ ಒಂದು ಕೆಲಸನೂ ಕರೆಕ್ಟಾಗಿ ಮಾಡಿಲ್ಲ. ದುಡ್ಡು ಬರೋ ರೋಡ್ ಮಾತ್ರ ಚೆನ್ನಾಗಿ ಮಾಡಿಬಿಟ್ಟವ್ರೆ, ದುಡ್ಡು ಇಸ್ಕೊತಾರೆ. ಇವಾಗ ಹೆಂಗಾಗಿದೆ ಗೊತ್ತಾ ಸರ್ ನಮ್ಮ ದೇಶದ ಪರಿಸ್ಥಿತಿ? ಇಲ್ಲಿ ಬಲ್ಲವನಿಗೆ ಒಂದು ಸರ್ಕಾರ, ಇಲ್ಲಿ ದುಡ್ಡಿಲ್ದವನಿಗೆ ಯಾರು ಕೇಳಲ್ಲ. ಇವ್ರ ಅರ್ಧ ಕಲೆಕ್ಷನ್ನು
ನಮ್ಮ ರಾಜಕಾರಣಿಗಳು ಅರ್ಧ ಕಲೆಕ್ಷನ್ ಮಾಡ್ಕೊಂಡು ಎಲ್ಲ ಇಲ್ಲಿ ಹೆಂಗಾಗಿದೆ ದೌರ್ಜನ್ಯ, ಬಡವರಿಗೆ ಬೆಲೆ ಇಲ್ದಂಗೆ ಆಗ್ಬಿಟ್ಟೈತೆ ನಮ್ಮ ದೇಶ. 23 ವರ್ಷನೇ ಕಟ್ಬಿಟ್ಟಿದ್ದೀವಿ, ಇವೆಲ್ಲ ಕಟ್ತೀವಿ ತೋರಿಸಿ. ಅವ್ರ ಹತ್ರ ಆರ್ಡರ್ ಕಾಪಿ ಅಥವಾ ಅಗ್ರಿಮೆಂಟ್ ಏನು ಇಲ್ಲ ಅಂತೆ. ನಿಮ್ಮ ರೂಲ್ಸ್ ಗಳನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಕೇಳ್ತಾ ಇದ್ದಾರೆ. ಅವ್ರ ರೂಲ್ ಫಾಲೋ ಮಾಡಿದೀರಾ ಅಂದ್ರೆ ನುಣುಚ್ಕೊಳ್ತಾ ಇಲ್ಲ, ಅವ್ರದ್ದು ಅದೇ ಸರ್ ಹೇಳ್ನಲ್ಲ, ಬಡವನಿಗೊಂದು ನ್ಯಾಯ ಬಲ್ಲಿಗೊಂದೊಂದು ನ್ಯಾಯ. ಈ ದೇಶದ ಸಂವಿಧಾನದಲ್ಲಿ ಎಲ್ಲ ತಿದ್ದುಪಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಹೆಂಗಾಗಿದೆ ಅಂದರೆ ಬಡವ್ರಿಗೊಂದು ನ್ಯಾಯ, ಬಡವರಾದ್ರೆ ಜೈಲಲ್ಲಿ ಕೊಳಿತಾರೆ, ಬಲ್ಲಿಗ ಕೊಳೆಯಲ್ಲ, ಈಚೆ ಬಂದ್ಬಿಡ್ತಾನೆ. ಇಲ್ಲೂ ಹಂಗೆ ಅಶೋಕ್ ಚೌಣಿ ಅವರು ತಿನ್ಕೊಂಡು 23 ವರ್ಷದಿಂದ ಇದ್ದಾರೆ. ಏನು ಈ ರೋಡ್ ಒಂದು ಕಲೆಕ್ಷನ್ ಮಾಡೋ ರೋಡ್ ಒಂದನ್ನು ಸರ್ ಮಾಡಿಬಿಟ್ಟು ಇನ್ನು ಯಾವುದೇ ಕಾಮಗಾರಿ ಮಾಡ್ದಂಗೆ ಚೆನ್ನಾಗಿ ದುಡ್ಡು ತಿನ್ಕೊಂಡು ರಾಜಕಾರಣಿಗಳಿಗೂ ಕೊಟ್ಕೊಂಡು ನೆಮ್ಮದಿಯಾಗಿದ್ದಾರೆ. ಆಕ್ರೋಶ ನೋಡಿದ್ರೆ ಡೈಲಿ ಇದೇ ರೋಡ್ ಅಲ್ಲ ಓಡಾಡ್ತೀವಿ ಮೇಡಮ್, 5 ಟೈಮ್ಸ್ ಕಟ್ತೀರಾ. ದಿನಕ್ಕೆ ಲೆಕ್ಕ ಹಾಕೊಳ್ಳಿ, ಇಲ್ಲಿಂದ ಹೋಯ್ತಲ್ಲೂ ಕಟ್ಟಬೇಕು, ಹತ್ತಿಂದ ಬತ್ತಲ್ಲೂ ಕಟ್ಟಬೇಕು, ಹೋಯ್ತಲ್ಲೋ. ನಂದು ಇಲ್ಲೇ 2-3 ಬಿಲ್ಡಿಂಗ್ ನಡೀತಾ ಇದೆ, ಇತ್ತಿಂದ ಹೋಯ್ತಲ್ಲೂ ಕಟ್ಕೊಂಬರ್ಬೇಕು, ಹತ್ತಿಂದ ಬತ್ತಲ್ಲೂ ಕಟ್ಕೊಂಬರ್ಬೇಕು. ದಿನಕ್ಕೆ 5 ಟೈಮ್ ಬೈತೀನಿ. ಬೆಳಿಗ್ಗೆ ಟಿಫನ್ ತಿನ್ಕೊಂಡು ಹೋಗ್ತೀನಿ, ಮತ್ತೆ ವಾಪಸ್ ಬೆಳಿಗ್ಗೆ ನೀರು ಹಾಕ್ಸೋಕೆ ಹೋಗ್ತೀನಿ, ವಾಪಸ್ ಬರ್ತೀನಿ, ತಿರ್ಗಾ ನಾಷ್ಟ ಮಾಡ್ಕೊಂಡು ತಿರ್ಗಾ ವಾಪಸ್ ಹೋಗ್ತೀನಿ, ತಿರ್ಗಾ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ, ತಿರ್ಗಾ ಸಂಜೆ ಕ್ಲೋಸ್ ಮಾಡ್ಬೇಕಾದ್ರೆ ಕೆಲಸ ನೋಡೋಕೆ ಹೋಗ್ತೀನಿ. 5 ಟೈಮ್ ಕಟ್ತೀನಿ. ನಾನು ಕಟ್ಟೋಕ್ಕೇನು ತೊಂದರೆ ಇಲ್ಲ ಮೇಡಮ್. ನಮ್ಮ ದೇಶಕ್ಕೆ ಟ್ಯಾಕ್ಸ್ ಬರುತ್ತಾ, ಮತ್ತೊಂದು ಕಟ್ಟೋಣ. ಇವ್ರು ಕೆಲಸ ಮಾಡಿದಾರಾ, ಯಾವ್ದಾರ ಒಂದು ಸಿಟಿ ಮಾಡಿದಾರ, ಒಂದು ಇಂಡಸ್ಟ್ರಿಯಲ್ ಮಾಡಿದಾರ, ಯಾವ್ದಾರ ರೋಡ್ ಇಲ್ಲಿಂದ ಮೇಗಳವರೆ ಬ್ರಿಡ್ಜ್ಗಳು ಮಾಡಿದ್ದಾರೆ. ಒಂದು ಗಾಡಿ ಪಾಸ್ ಆಗಲ್ಲ, 2 ಅವರ್ ಕಾಯಬೇಕು ಸ್ಕೂಲ್ ಟೈಮಲ್ಲಿ, ಸಂಜೆ ಬೆಳಿಗ್ಗೆ. ಈ ಕೊಡಗೇಳಿಗೆ ಹೋಗೋ ಒಂದು ಕನೆಕ್ಟಿಂಗ್ ರೋಡ್ ಮಾಡಿದ್ದಾರೆ, ಬ್ರಿಡ್ಜು, 2 ಅವರ್ ಕಾಯಬೇಕು. ಏನು ಮಾಡಿದ್ದಾರೆ ಅಂತ ಟೋಲ್ ಕಟ್ಟಬೇಕು. 23 ವರ್ಷದಿಂದ ತಿಂತಾ ಇದ್ದಾರಲ್ಲ ನಮ್ಮ ದುಡ್ಡನ್ನ. ಅದ್ರ ಜೊತೆಗೆ ಒತ್ತುವರಿ ಮಾಡ್ಕೊಳ್ಳಿ, ರೋಡ್ಗೆ ಪೆರಿಪೆಲ್ ರೋಡ್ ಮಾಡಿ 2 ಕಡೆ ರಿಂಗ್ ರೋಡ್ ಮಾಡಿ ಒತ್ತುವರಿ ಮಾಡ್ಕೊಳ್ಳಿ. ಅದು ಬಿಟ್ಟು ಎಕ್ಸ್ಟ್ರಾ ಬರೇ ಎಲ್ಲ ಕಡೆ ಇವ್ರು ಬೇಕಾದವ್ರು ಮಾರ್ಕೊಂಡವ್ರೆ. ಬನ್ನಿ, ಬೇಜನ್ಸಲಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕಾನೂನನ್ನ ದುರುಪಯೋಗ ಮಾಡ್ಕೋತಾರೆ. ಈ ದುಡ್ಡಿರೋರ ಕತೆ ಏನಾಗಿದೆ ಅಂದರೆ, ಶ್ರೀಮಂತರ ಕತೆ, ಕಾನೂನನ್ನ ದುರುಪಯೋಗ ಮಾಡ್ಕೊಂಡು ಈ ದೇಶದಲ್ಲ ಏನು ಸಂಪತ್ತಿದೆಯೋ ಅದನ್ನು ಚೆನ್ನಾಗಿ ತಿನ್ಕೊಂಡು ಇವ್ರು ಕೊಬ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ದೃಶ್ಯದಲ್ಲಿ ಕೂಡ ನೋಡಬಹುದು, ವಾಹನ ಸವಾರರು ಮತ್ತೆ ಟೋಲ್ ಪ್ಲಾಜಾ ಅಧಿಕಾರಿಗಳ ನಡುವೆ ಮಾತಿನ ವಾಗ್ವಾದ ನಡೀತಾ ಇದೆ. ನಾವು ಟೋಲ್ ಕಟ್ಟಂಗಿಲ್ಲ ಅಂತ, ಅವ್ರು ನಾವು ಬಿಡಂಗಿಲ್ಲ ಅಂತ ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಈ ಭಾಗದಲ್ಲಿ ಆಗಿದೆ. ದೃಶ್ಯದಲ್ಲಿ ನೋಡಬಹುದು. ಪ್ರಮುಖವಾಗಿ ಕಳೆದ 1 ವಾರಗಳಿಂದ ಸಾಕಷ್ಟು ಚರ್ಚೆ ಆಗ್ತಿದೆ ಟೋಲ್ ಕಟ್ಟೋ ವಿಚಾರವಾಗಿ. ವಾಹನ ಸವಾರರು ವಾಗ್ವಾದಕ್ಕೆ ಇಳಿತಾ ಇದ್ದಾರೆ, ನಾವು ಟೋಲ್ ಕಟ್ಟಲ್ಲ ಅನ್ನೋ ವಿಚಾರವಾಗಿ. ಜೊತೆಗೆ ಈ ಭಾಗದಲ್ಲಿ ನೋಟಿಸ್ ಕೂಡ ಹಾಕಿದ್ದಾರೆ. ದೃಶ್ಯದಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡುತ್ತೀನಿ. ಪ್ರಮುಖವಾಗಿ 2 ವೀಲರ್ ಏನು ವಾಹನ ಸವಾರರಿದ್ದಾರೆ, ಅವರು ಟೋಲ್ ಕಟ್ಟುವಂತೆ ಸೂಚನೆ, ಈ ಒಂದು ಪ್ರಕಟಣೆಯನ್ನು ಅಧಿಕಾರಿಗಳು ಹೊರಡಿಸಿದ್ದಾರೆ. ಒಟ್ಟಾರೆ ಈ ಭಾಗದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಜೊತೆಗೆ ಸಾರ್ವಜನಿಕರೇ ಪ್ರಶ್ನೆ ಮಾಡುವ ಹಂತಕ್ಕೆ ಬಂದಿದ್ದಾರೆ. ಅಂದರೆ ನಾವು ದುಡ್ದಂತಹ ದುಡ್ಡು ಬೇಕಾಬಿಟ್ಟಿಯಾಗಿ ಕಟ್ಟಲಿಕ್ಕೆ ನಾವು ತಯಾರಿಲ್ಲ, ಏನು ಅಭಿವೃದ್ಧಿ ಕೆಲಸ ಆಗಿದೆ ಅದು ಕೋರ್ಟ್ ಕೂಡ ಚೀಮಾರಿ ಹಾಕಿದೆ, ಹಾಗಾಗಿ ನಾವು ಟೋಲ್ ಕಟ್ಟಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ತಿರುವಂಥದ್ದು ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು.